ಪ್ರತಿಯೊಬ್ಬ ಗೃಹಸ್ಥಾಶ್ರಮದಲ್ಲಿ ಒಂದು ಭಗವದ್ಗೀತೆ, ಒಂದು ಮಂಕುತಿಮ್ಮನ ಕಗ್ಗ ಎರಡು ಇಟ್ಕೊಂಡ್ರೆ ಅವ್ರ ಜೀವನ, ಅವ್ರ ಸಂಸಾರ ಪಾವನ. ಇದು ಅನುಭವ ವೇದ್ಯವಾದದ್ದು. ನಾನು ಅನುಭವದಿಂದ ಹೇಳ್ತಾ ಇದ್ದೀನಿ. ಸಂಸಾರ ಪಾಕ ಅಂತಿದೆ ಇದರಲ್ಲಿ. ಒಬ್ಬನಿಗೆ ಬುದ್ಧಿ ಬರಬೇಕಾದ್ರೆ ಲೈಫ್ ಹೆಂಗೆ ಕಲಿಸತ್ತೆ ಅನ್ನೋಕ್ಕೆ, ಕೈಕೇಯಿ ಥರ ತಾಯಿ, ಸತ್ಯಭಾಮೆ ಥರ ಹೆಂಡತಿ ಇದ್ರೆ ಸಾಕು. ಸತ್ಯಭಾಮೆಗೆ ಎಷ್ಟು ಮಾತ್ಸರ್ಯ ಇತ್ತು, ಕೈಕೇಯಿಗೆ ಎಷ್ಟು ವ್ಯಾಮೋಹ ಇತ್ತು. ಈ ವ್ಯಾಮೋಹ ಮತ್ತು ಮಾತ್ಸರ್ಯ ಆ ಹೆಂಗಸಿನಲ್ಲಿ ಇರುವಂತಹ ಒಂದು ದೋಷ, ಒಂದು ಸ್ವಭಾವ, ಸಹಜ ಸ್ವಭಾವ. ಇದು ಎಷ್ಟು ತೊಂದರೆ, ಒಂದು ಕಥೆನೇ ನಿರ್ಮಿಸ್ಬಿಡ್ತು. ಇಟ್ಸ್ ಉದಾಹರಣೆ ತಗೊಂಡಾಗ ಇದನ್ನ ಸಾಕಿ ಕೈಕೇಯಿ ಥರದ ತಾಯಿಯನ್ನ ಒಲಿಸಿ, ಸತ್ಯಭಾಮೆಯನ್ನು ಒಲಿಸಿ, ಕೃಷ್ಣ ಆಟ ಆಡಿ ಲೀಲೆ ಥರ ಮಾಡಿದ್ನಲ್ಲ ರಾಮಕೃಷ್ಣರು, ಹಾಗೆ ಸಾಕಿ ಸಂತಸವೆರವೆ ಸಂಸಾರ ಲೀಲೆ. ಸಂಸಾರ ಇವರನ್ನ ಮ್ಯಾನೇಜ್ ಮಾಡೋದು, ಬ್ಯಾಲೆನ್ಸ್ ಮಾಡೋದು, ಇದೇ ಸಂಸಾರ ಲೀಲೆ. ಬೇಕು, ಮತ್ಸರನೂ ಬೇಕು, ಮಮತೆನೂ ಬೇಕು, ಮೋಹಗಳ ಆವೇಶವೂ ಬೇಕು ಲೋಕ ನಾಟಕಕ್ಕೆ. ಅದು ನಾಟಕ, ಅದು ಲೀಲೆ. ಅದು ನಿಜವಾಗ್ಲೂ ಹೋರಾಟ ಆಗ್ಬಿಟ್ರೆ ಅವನು ನರಕ, ಅವನ ಜೀವನ. ಕೈಕೇವಲು ಮಾತೆ ಸತ್ಯಭಾಮೆ ಒಲು ಸತಿ, ಸಾಕಿ ಸಂತಸವೆರೆಯ ಸಂಸಾರ ಲೀಲೆ. ಸಾಕಿ ಎರಡು, ಒಂದು ಸಾಕಿ ಸಾಕಿ, ಇನ್ನೊಂದು ಸಾಕು, ಸಾಕಪ್ಪ ಸಾಕು. ಸಾಕಿ ಸಂತಸವೆರೆವ ಸಂಸಾರ ಲೀಲೆ, ಬೇಕು ಮತ್ಸರ ಮಮತೆ ಮೋಹಗಳ ಆವೇಶ, ಲೋಕ ನಾಟಕಕ್ಕಾಗಿ ಮಂಕುತಿಮ್ಮ. ಮೋಹ ಇದ್ದರೆ ನಿಜವಾಗ್ಲೂ ಆ ಪ್ರೇಮ ಒಂದಿನ ನಾಶ ಆಗುತ್ತೆ. ದಟ್ ಈಸ್ ಅಟ್ಯಾಚ್ಮೆಂಟ್, ಪೊಸೆಸಿವ್ನೆಸ್. ಇದು ಮನುಷ್ಯನ ಮನಸ್ಸನ್ನು ತಿಂದುಬಿಡುತ್ತೆ, ದ್ವೇಷ ಬಂದ್ಬಿಡುತ್ತೆ. ಇವ್ರನ್ನೇನ ನಾನು ಇಷ್ಟಪಡ್ತಿದ್ದಿದ್ದು ಅನ್ನೋಷ್ಟು ದ್ವೇಷ, ಕೊಲೆಗಳೇ ಆಗ್ಬಿಟ್ಟಿದೆ ಹಿಸ್ಟ್ರಿನಲ್ಲಿ. ಅದಕ್ಕೆ ಮೋಹ ಬಂದಾಗ ಪ್ರಾರಂಭದಲ್ಲಿ ಬರುತ್ತೆ, ಅದನ್ನು ಪ್ರೇಮವಾಗಿ ಪರಿಣಮಿಸಿದಾಗೆ ಅದನ್ನು ಪರಿವರ್ತನೆ ಮಾಡಿಕೊಂಡ್ರೆ ಅದನ್ನು ಆಗ ಅದೊಂದು ವಿಶೇಷ ಇದೆ ಅದರಲ್ಲಿ, ಪ್ರೇಮಾತಿಶಯ. ಪ್ರೇಮಾತಿಶಯವಿರದ ದಾಂಪತ್ಯ ವರ್ಧಿಸದು. ದಾಂಪತ್ಯದಲ್ಲಿ ವ್ಯಾಮೋಹ ಹೋಗ್ಬಿಟ್ಟು ಪ್ರೀತಿ ಬಂದ್ರೇ ಅದು ವರ್ಧಿಸೋದು. ಆ ವ್ಯಾಮೋಹಕ್ಕೆ ಎಡೆ ಕೊಟ್ಟರೆ ಅದು ಸಂಕೋಲೆ. ನಿಗಳ ಅಂದರೆ ಸಂಕೋಲೆ. ಪ್ರೇಮಾತಿಶಯವಿರದ ದಾಂಪತ್ಯ ವರ್ಧಿಸದು, ವ್ಯಾಮೋಹ ಕೆಡೆಗೊಟ್ಟರದು ನಿಗಳಬಹುದು, ಅದು ಬಂಧಿಸ್ಬಿಡುತ್ತೆ. ಸಾಮರಸ್ಯವನೆಂತು ಕಾಣ್ಬುದಿ ವಿಷಮದಲ್ಲಿ. ಈ ಮತ್ತು ಪ್ರೇಮ ಮತ್ತು ಮೋಹ ಇದನ್ನು ತಿಳ್ಕೊಳ್ಳೋದು ಮತ್ತು ಅದನ್ನು ಸಾಮರಸ್ಯ ತರೋದು, ಇದೆಲ್ಲನೂ ಇದು ಮಾಡಿದ್ರೇ ಸಂಸಾರ ಒಂದು ಪಾಕ. ಆಮಿಷದ ತಂಟೆ ಇದು ಮಂಕುತಿಮ್ಮ. ಇದು ಆಸೆಯ ಒಂದು ತಂಟೆ, ಆಸೆಯ ಒಂದು ಆಟ. ಇದು ಪ್ರತಿಯೊಂದು ಜೀವನದಲ್ಲಿ ಬ್ಯಾಲೆನ್ಸ್ ಬ್ಯಾಲೆನ್ಸ್ ಬ್ಯಾಲೆನ್ಸ್. ಪಾಕ ಬರಬೇಕಾದ್ರೆ ಹದ ಎಲ್ಲ ಎಷ್ಟೆಷ್ಟು ಹಾಕ್ತೀವಿ ಆ ಪಾಕ ರಸಪಾಕ ಆಗಬೇಕಾದ್ರೆ. ತ್ರಾಸಿನಲ್ಲಿ ಕಪ್ಪೆಗಳ ಸರಿಗೂಡಿಸುವ ಚತುರಿ. ಒಂದು ತಕ್ಕಡಿನಲ್ಲಿ ಕಪ್ಪೆನ ಹಾಕಿ ಸರಿಯಾಗಿ ತೂಗೋ ಹಾಗೆ ಮಾಡೋನು ಚತುರಿ. ಒಂದು ಹಾಕಿದ್ರೆ ಒಂದು ಕಮ್ಮಿ, ಅದು ಎಗರೋಗುತ್ತೆ, ಇನ್ನೊಂದು ಹಾಗೆ. ನಮ್ಮಲ್ಲಿ ಎರಡಿದೆ, ಒಳ ಹೊರಗಿನ ಆ ಒಂದು ದ್ವಂದ್ವಗಳೇನಿದೆ, ಆ ಸಂಸ್ಕೃತಿ, ಒಳ ಹೊರಗಿನ ಸಂಸ್ಕೃತಿಯನ್ನು ಸಮತೋಲನಗೊಳಿಸೋದೇ ಇರೋದು. ಅದು ಹೇಗೆ ಅಂದರೆ ಎರಡು ಕತ್ತಿಗಳು ಬೀಸ್ತಾ ಇದ್ರೆ ಅದರ ಮಧ್ಯದಲ್ಲಿ ನೂಲಿನ ಮೇಲೆ ನಡೆದ ಹಾಗೆ ಸಂಸಾರ ಅಂತ ಹೇಳ್ತಾರೆ. ಇಬ್ಬರು ಚೂಪಾಗಿರೋ ಕತ್ತಿ ತೊಗೊಂಡು ಬೀಸ್ಕೊಳ್ತಾ ಇದ್ರೆ ತಪ್ಪಿಸ್ಕೊಂಡು ಮಧ್ಯದಲ್ಲಿ ಹೋಗುವಾಗ ಸೀದಾ ಓಡೋಕಂಗೂ ಇಲ್ಲ, ಆ ನೂಲಿನ ಮೇಲೆ ಹೋಗೋ ಥರನೇ ಸಂಸಾರ ಅಂತ. ಈ ಸಾಹಸ ಗೃಹ ಧರ್ಮ ಆ ರೀತಿ ಹೋಗೋದು. ತ್ರಾಸಿನಲ್ಲಿ ಕಪ್ಪೆಗಳ ಸರಿಗೂಡಿಸುವ ಚತುರಿ, ಸಂಸ್ಕೃತಿ ದ್ವಂದ್ವಗಳ ಸಮತೂಗಲ ಅರಿವಂ. ಸಾಹಸ ಬೀಸು ಕತ್ತಿಗಳ ಮಧ್ಯದಿ ನೂಲ ಮೇಲ್ ನಡೆವ ಸಾಹಸ ವಿಗ್ರಹ ಧರ್ಮ ಮಂಕುತಿಮ್ಮ. ಇದು ಪ್ರತಿಯೊಬ್ಬರಿಗೂ ಎರಡು ಒಳಗಡೆ
ಕೆಳಗಡೆ ಅಗ್ನಿ ಪರ್ವತದ ಥರ ಎರಡು ಬೆಂಕಿ, ಎರಡು ಕಡೆ ಫೈರ್. ಒಂದು ಹೊಟ್ಟೆ ಹಸಿವಿನ ಒಂದು ಶಿಖಿ ಅಂದರೆ ಉದರ ಶಿಖಿ, ಅದು ಹಸಿವಿನ ಬೆಂಕಿ. ಇನ್ನೊಂದು ಹೃದಯ ಶಿಖಿ, ಇಲ್ಲಿ ಮಮತೆಯ ಬೆಂಕಿ. ಇದೇ ಸಂಸಾರದಲ್ಲಿ ನಾಶ ಮಾಡೋದು, ಪಾಕನ ಹಾಳು ಮಾಡೋದು, ರುಚಿನ ಕೆಡಿಸೋದು. ಉದರ ಶಿಖಿ ಒಂದು ಕಡೆ, ಹೃದಯ ಶಿಖಿ ಇನ್ನೊಂದು ಕಡೆ. ಎರಡೂ ಕುದಿಸಿದರೆ ಅದು ಹಾಗೆ ಆಗತ್ತೆ. ಅದರಿಂದ ಹೊರಗೆ ಬರಬೇಕು ನಾವು. ಅದೆರಡು ಸೇರಿ ಜೀವ ಶಿಲೆ ಗಟ್ಟಿ ಇರುತ್ತಲ್ಲ, ಅದು ಮೃದು ಆಗತ್ತೆ, ನಮ್ಮ ಜೀವಕ್ಕೆ ಸಂಸ್ಕಾರ ಕೊಡುತ್ತೆ. ಕಲಿಯಕ್ಕೆ ಹೊರಡಬೇಕು, ಅದರಲ್ಲೇನೆ ಮುಳುಗೋಗ್ಬಾರ್ದು, ಅದರಲ್ಲೇ ಸತ್ತೋಗ್ಬಾರ್ದು. ಉದರ ಶಿಖಿ, ಹೊಟ್ಟೆ ಹಸಿವು ಇದೆ, ಹೃದಯದಲ್ಲಿ ಮೋಹ ದಾಹವೂ ಇದೆ. ಅದೆರಡು ಕುದಿಬೇಕು. ನಮ್ಮ ಜೀವದ ಶಿಲೆ, ಆ ಗಟ್ಟಿ ಇರೋದು ಹೃದಯ, ಅದು ಮೃದು ಆಗಬೇಕು. ಬದುಕಿನ ಉರಿಯಲ್ಲಿ ಕರಗಬೇಕು, ತಿಳಿ ಆಗಬೇಕು ಜೀವ. ಆವಾಗ ಅದು ತುಂಬಿ ಬರುತ್ತೆ. ಒಂದು ಸಮುದ್ರ ಉಕ್ಕದಂಗೆ ತುಂಬಿ ಬರುತ್ತೆ. ಉದರ ಶಿಖಿ ಒಂದು ಕಡೆ, ಹೃದಯ ಶಿಖಿ ಒಂದು ಕಡೆ. ಕುದಿಸದಿರೆ ಜೀವಶಿಲೆ ಮೃದು ಒಪ್ಪುದೆಂತು. ಅದು ಕುದಿಸದೇ ಇದ್ರೆ ಜೀವದ ಶಿಲೆ ಮೃದು ಆಗೋದು ಹೇಗೆ? ಬದುಕಿನುರಿಯಲಿ ಕರಗಿ ತಿಳಿಯಾಗದಿಹ ಜೀವ, ಪುದಿಯದು ಆತ್ಮಾರ್ಣವದಿ ಮಂಕುತಿಮ್ಮ. ಆತ್ಮಾರ್ಣವ ಅಂದರೆ ಒಂದು ಅರ್ಣವ ಅಂದರೆ ಸಮುದ್ರ. ಆತ್ಮದ ಸಮುದ್ರದಲ್ಲಿ ಅದು ತುಂಬಿ ಬರೋದು ಹೇಗೆ? ಆ ಶಿಲೆ ಕರಗಬೇಕು. ಕುದಿಸದಿರೆ ಜೀವಶಿಲೆ ಮೃದುವನಪ್ಪುವುದೆಂತು. ನಾವು ಮೆತ್ತಗಾಗೋದಾದ್ರೂ ಹೇಗೆ? ಆ ಪಾಕ ಬರಬೇಕಾದ್ರೆ ಬದುಕಿನ ಉರಿನಲ್ಲಿ ನಾವು ಕರಗಬೇಕು, ತಿಳಿಯಾಗಬೇಕು. ಆಮೇಲೆ ಅದು ತುಂಬಿಕೊಂಡು ಬರೋದು ಆತ್ಮ. ಅದಕ್ಕೆ ಹೆಂಗೆ ಮಾಡಬೇಕು? ಹೊಸಬನಾಗಬೇಕು, ಹೊಸಬನಾಗಬೇಕು. ಒಂದೊಂದು ಕ್ಷಣವೂ ಹೊಸಬನಾಗಬೇಕು. ಹೊಸಬನಾವು ಅನುಕ್ಷಣವೂ ಮಾನವನು. ಯಾವ ರೀತಿ ಹೊಸದಾಗೋದು? ಇಡೀ ಭೂಮಿಯನ್ನು ಒಂದು ಬಾಂಡ್ಲೆ ಅಂತ ಇಟ್ಕೊಳ್ಳಿ, ಅದರಲ್ಲಿ ಬೀಳಬೇಕು. ಪುಟ ಹಾಕೋದನ್ನು ಕಾಸಿ ಪಾಕಕ್ಕೆ ಬಿದ್ದು ಏಳಬೇಕು. ರಸಮೂರ್ತಿ ಆಗಬೇಕು. ಆಗ ನಮ್ಮಲ್ಲಿ ಜಗದಾತ್ಮ ಬರುತ್ತೆ. ಈ ಆತ್ಮ, ಚಿಕ್ಕ ಆತ್ಮ, ನಾನು ಅಂತಿದೆ, ಅದು ಜಗದಾತ್ಮವಾಗಬೇಕು. ಜೀವಾತ್ಮನಿಗೆ ಪರಿಚಯವಾಗಬೇಕು. ಪರಮಾತ್ಮನ ಪರಿಚಯ ಸಂಸಾರದ ಮೂಲಕನೇ ಆಗಬೇಕದು. ಕಸವೆಲ್ಲ ಕಳೆದೋಗ್ಬೇಕು, ನಮ್ಮೊಳಗಿರೋ ಕರ್ಮಗಳೆಲ್ಲ ಕಳೆದೋಗ್ಬೇಕು. ಹೊಸಬನಾಗುವ ಅನುಕ್ಷಣಂ ಮಾನವನು. ಹೊಸಬನಾಗುವನಂ ಅನುಕ್ಷಣಂ ಮಾನವನು. ಯಾವಾಗ ಅವನು ಮನುಷ್ಯ, ಪ್ರಾಣಿಯಲ್ಲ, ಮನುಷ್ಯನೇ ಆ ಪರಮಾತ್ಮನಾಗೋದು, ದೇವರಾಗೋದು ಹೇಗೆ? ಅನುಕ್ಷಣ. ಯಾವಾಗ? ವಸುಧೆಯ ಮೂಸೆಯಲ್ಲಿ, ವಸುಧೆಯ ಬಾಣ್ಲೆನಲ್ಲಿ. ಮೂಸೆ ಅಂದರೆ ಬಾಣ್ಲೆ. ಈ ಭೂಮಿಯ ಬಾಣ್ಲೆನಲ್ಲಿ ಪುಟ ಪಾಕವಾಂತು ಬಿದ್ದು ಕೊಳೆ ತೆಗೆಯೋದಕ್ಕೆ ಹೇಗೆ ಬೆಂಕಿನಲ್ಲಿ ಬಂಗಾರವನ್ನು ಸುಟ್ಟು ಅದರಲ್ಲಿರೋ ಇಂಪ್ಯೂರಿಟಿ ಎಲ್ಲ ತೆಗಿತಾರಲ್ಲ, ಹಾಗೆ ರಸಮೂರ್ತಿ ಆಗುವನು ಜಗದಾತ್ಮ ಮತಿ ಬೆಳೆಯೇ. ಜಗದಾತ್ಮದ ಮತಿ ಬೆಳೆಯೇ ಅಂದರೆ ನನಗೂ, ಈ ಆತ್ಮಕ್ಕೂ, ಈ ಒಂದು ಪ್ರಪಂಚಕ್ಕೂ ಇರುವ ಋಣ ಏನು, ಜೀವ ಋಣ ಏನು ಅಂತ ತಿಳ್ಕೊಳ್ಳೋವಾಗ ನಾವು ಬೆಳಿತೀವಿ. ಆಗ ನಮ್ಮಲ್ಲಿ ಎಲ್ಲ ಕರ್ಮದ ಕಸ ಎಲ್ಲ ಕಳಿತೀವಿ. ಹಾಗೆ ಸಂಸಾರವೇ ಒಂದು ಸಾಧನವಾಗತ್ತೆ. ಹೊಸಬನಾಗುವನ್ ಅನುಕ್ಷಣ ಮಾನವನು. ವಸುದೆಯ ಮೂಸೆಯಲ್ಲಿ ಪುಟಪಾಕವಾಂತು ರಸಮೂರ್ತಿ ಆಗುವನು ಜಗದಾತ್ಮ ಮತಿ ಬೆಳೆಯ. ಕಸವೆಲ್ಲ ಕಳೆದವನು ಮಂಕುತಿಮ್ಮ. ಸಂಸಾರ ಪಾಕ